ಸೊ ಫ್ರೆಂಡ್ಸ್, ನಾವೆಲ್ಲರೂ ಕೂಡ ನಮ್ಮೊಂದು ಸ್ಮಾರ್ಟ್ ಫೋನ್ಗಳಲ್ಲಿ ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸಾರ್ ನ ಯೂಸ್ ಮಾಡ್ತಾ ಇರ್ತೀವಿ. ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಗಳಲ್ಲಿ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಮತ್ತು ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಗಳು ನೋಡಕ್ ಸಿಗುತ್ತೆ. ಸೊ ಈ ಎರಡಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಕೇಳಿದ್ರೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಆನ್ಸರ್ ಗೊತ್ತಿದೆ. ಸೊ ನಾವು ಇವತ್ತು ಈ ಎರಡು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಗಳಿಗೆ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳುವ. ಮೊದಲಿಗೆ ನಾವು ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಬಗ್ಗೆ ನೋಡಿದ್ರೆ, ಸೊ ಇದು ಸ್ವಲ್ಪ ಹಳೆಯ ಟೆಕ್ನಾಲಜಿ. ಈ ಎರಡು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕಂಪೇರ್ ಮಾಡಿದ್ರೆ ಇದು ಲೈಟ್ ಮುಖಾಂತರ 2D ನಮ್ಮ ಫಿಂಗರ್ ಪ್ರಿಂಟ್ ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಸೊ ಯಾವ ರೀತಿ ಅಂತ ಹೇಳಿದ್ರೆ, ಸೊ ಯಾವಾಗ ನಾವು ನಮ್ಮೊಂದು ಫಿಂಗರ್ ನ ಆ ಒಂದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಮೇಲೆ ಪ್ಲೇಸ್ ಮಾಡ್ತೀವೋ, ಸೊ ಅಂತ ಟೈಮಲ್ಲಿ ಅದರಲ್ಲಿ ಒಂದು ಲೈಟ್ ಬರುತ್ತೆ. ಸೊ ಆ ಒಂದು ಲೈಟ್ ಗ್ರೀನ್ ಕಲರ್ ಅಥವಾ ಬ್ಲೂ ಕಲರ್ ಬರೋದನ್ನ ನೀವು ನೋಡಿರ್ತೀರಾ. ಸೊ ಆ ಒಂದು ಲೈಟ್ ಏನಿದೆ, ಸೊ ಅದು ನಮ್ಮ ಫಿಂಗರ್ಗಳಿಗೆ ಟಚ್ ಆಗಿ ಪುನಃ ಆ ಒಂದು ಸೆನ್ಸಾರ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅವಾಗ ಆ ಒಂದು ರಿಫ್ಲೆಕ್ಟ್ ಆದಂತ ಲೈಟ್ ಏನಿದೆ, ಸೊ ಅದನ್ನ ಆ ಒಂದು ಸೆನ್ಸರ್ ಸೆನ್ಸ್ ಮಾಡಿಕೊಂಡು ಸೊ ಅದ್ರ ಮುಖಾಂತರ ಒಂದು 2D ಇಮೇಜ್ ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ನಮ್ಮೊಂದು ಫಿಂಗರ್ ಪ್ರಿಂಟ್ ಅಲ್ಲಿ ಏನ್ ಪ್ಯಾಟರ್ನ್ ಇರುತ್ತೋ, ಸೊ ಅದರ ಒಂದು 2D ಇಮೇಜ್ ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಮತ್ತೆ ನಾವು ಆಲ್ರೆಡಿ ನಮ್ಮ ಒಂದು ಫಿಂಗರ್ ಪ್ರಿಂಟ್ ನ ಸ್ಟೋರ್ ಮಾಡಿಟ್ಟಿರ್ತೀವಿ. ಅಂದ್ರೆ ನಾವು ಮೊದಲೇ ಫಿಂಗರ್ ಪ್ರಿಂಟ್ ನ ಸೆಟ್ ಮಾಡಿರ್ತೀವಲ್ಲ, ಸೊ ಆ ಒಂದು ಫಿಂಗರ್ ಪ್ರಿಂಟ್ ಮತ್ತೆ ನಾವು ಆ ಒಂದು ಪ್ರೆಸೆಂಟ್ ಅಲ್ಲಿ ಕೊಟ್ಟಂತ ಫಿಂಗರ್ ಪ್ರಿಂಟ್ ಏನಿರುತ್ತೆ, ಸೊ ಅದರ ಒಂದು ಇಮೇಜ್ ನ ಅದು ಆ ಒಂದು ಸ್ಟೋರ್ ಆಗಿರುವಂತ ಡಾಟಾ ಜೊತೆ ಕಂಪೇರ್ ಮಾಡುತ್ತೆ. ಕಂಪೇರ್ ಮಾಡಿದಾಗ ಆ ಎರಡು 2D ಇಮೇಜ್ ಗಳು ಏನಾದ್ರೆ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕ್ರೀನ್ ಓಪನ್ ಆಗುತ್ತೆ. ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಟ್ರೈ ಅಗೈನ್ ಅನ್ನೋದು ನಿಮಗೆ ತೋರಿಸುತ್ತೆ. ಅದೇ ನಾವು ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ನ ನೋಡಿದ್ರೆ, ಸೊ ಇಲ್ಲಿ ಅಲ್ಟ್ರಾಸೋನಿಕ್ ಅನ್ನೋಂತ ಒಂದು ಸೌಂಡ್ ವೇವ್ ಗಳು ಯೂಸ್ ಆಗುತ್ತೆ. ನಾವು ಯಾವಾಗ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಮೇಲೆ ನಮ್ಮ ಒಂದು ಫಿಂಗರ್ ನ ಪ್ಲೇಸ್ ಮಾಡ್ತೀವೋ, ಸೊ ಅವಾಗ ಅಲ್ಟ್ರಾಸೋನಿಕ್ ಸೌಂಡ್ಸ್ ವೇವ್ ಗಳು ರಿಲೀಸ್ ಆಗಿ ನಮ್ಮ ಒಂದು ಫಿಂಗರ್ ಗೆ ಟಚ್ ಆಗಿಬಿಟ್ಟು ಸೊ ಅದು ರಿಫ್ಲೆಕ್ಟ್ ಆಗುತ್ತೆ ಆ ಒಂದು ಸೆನ್ಸಾರ್ ಮೇಲೆ. ಸೊ ಅವಾಗ ಆ ಒಂದು ಸೆನ್ಸಾರ್ ಏನಿದೆ ಆ ಒಂದು ಸೌಂಡ್ ವೇವ್ಸ್ ಗಳ ಮೇಲೆ, ಅಂದ್ರೆ ಒಂದು ಅಲ್ಟ್ರಾಸೋನಿಕ್ ವೇವ್ ಗಳ ಮೇಲೆ ಒಂದು 3D ಇಮೇಜ್ ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ನಮ್ಮೊಂದು ಫಿಂಗರ್ ಪ್ರಿಂಟ್ ಏನಿದೆ, ಸೊ ಅದರ ಪ್ಯಾಟರ್ನ್ ಒಂದು 3D ಇಮೇಜ್ ನ ಕ್ರಿಯೇಟ್ ಮಾಡಿ ನಾವು ಆಲ್ರೆಡಿ ಸ್ಟೋರ್ ಮಾಡಿರುವಂತ ಡಾಟಾ ಜೊತೆ ಕಂಪೇರ್ ಮಾಡುತ್ತೆ. ಸೊ ಸೇಮ್ ಪ್ರೋಸೆಸ್ ಎರಡರಲ್ಲೂ ಕೂಡ. ಸೊ ಅಲ್ಲಿ ಕೊಟ್ಟಿರುವಂತ ಫಿಂಗರ್ ಪ್ರಿಂಟ್ ಎರಡು ಕೂಡ ಮ್ಯಾಚ್ ಆದಾಗ ಸ್ಕ್ರೀನ್ ಓಪನ್ ಆಗುತ್ತೆ, ಆಗಿಲ್ಲ ಅಂತ ಹೇಳಿದ್ರೆ ಟ್ರೈ ಅಗೈನ್ ಅನ್ನೋದು ಬರುತ್ತೆ. ಈ ರೀತಿಯಾಗಿ ಎರಡು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಗಳು ಡಿಫ್ರೆಂಟ್ ಆಗಿ ಕೆಲಸ ಮಾಡುತ್ತೆ. ಮತ್ತೆ ನಾವು ಈ ಎರಡು ಫಿಂಗರ್ ಪ್ರಿಂಟ್ ನಲ್ಲಿ ಕಂಪೇರ್ ಮಾಡಿದ್ರೆ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಏನಿದೆ, ಸೊ ಅದು ಸ್ವಲ್ಪ ಲೋ ಕಾಸ್ಟ್ ನ ಹೊಂದಿರುತ್ತೆ. ಜೊತೆಗೇನೆ ಅದು ಸ್ವಲ್ಪ ಲೆಸ್ ಸೆಕ್ಯೂರಿಟಿನ ಹೊಂದಿದೆ ಕಂಪೇರ್ ಮಾಡಿದ್ರೆ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ಗೆ. ಸೊ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಅನ್ನೋದು ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಗಿಂತ ಜಾಸ್ತಿ ಸೆಕ್ಯೂರಿಟಿನ ಹೊಂದಿದೆ. ಜೊತೆಗೆ ಅದು ಜಾಸ್ತಿ ಅಕ್ಯುರೇಟ್ ಆಗಿದೆ ಅಲ್ಟ್ರಾಸೋನಿಕ್. ಸೊ ನಿಮ್ಮೊಂದು ಬೆರಳು ಏನಾದ್ರೆ ಸ್ವಲ್ಪ ಒದ್ದೆ ಆಗಿತ್ತು ಅಥವಾ ಡಸ್ಟ್ ಇತ್ತು ಅಥವಾ ಸ್ವಲ್ಪ ಆಯಿಲ್ ಆಗಿತ್ತು ಅಂತ ಹೇಳಿದ್ರು ಕೂಡ ಅಲ್ಟ್ರಾಸೋನಿಕ್ ಏನಿದೆ, ಸೊ ಅದು ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಸೆನ್ಸಾರ್ ನ ರೆಕಗ್ನೈಸ್ ಮಾಡುತ್ತೆ. ಅಂದ್ರೆ ಅದು ಕರೆಕ್ಟ್ ಆಗಿ ಕ್ಯಾಚ್ ಮಾಡುತ್ತೆ. ಬಟ್ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಏನಿದೆ, ಸೊ ಅದು ಕೆಲವೊಂದು ಸಿಚುವೇಶನ್ ಅಲ್ಲಿ ಮ್ಯಾಚ್ ಮಾಡೋದಿಲ್ಲ ನಿಮ್ಮೊಂದು ಫಿಂಗರ್ ಪ್ರಿಂಟ್ ಮತ್ತೆ ಆ ಒಂದು ಡಾಟಾನ. ಮತ್ತೆ ಅಲ್ಟ್ರಾಸೋನಿಕ್ ಏನಿದೆ, ಸೊ ಅದು ಸ್ವಲ್ಪ ಜಾಸ್ತಿ ಸೆಕ್ಯೂರಿಟಿನ ಹೊಂದಿದೆ ಆಪ್ಟಿಕಲ್ ಗೆ ಕಂಪೇರ್ ಮಾಡಿದ್ರೆ. ಸೊ ಗೈಸ್, ಇದಾಗಿತ್ತು ಎರಡು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇರುವಂತ ಡಿಫ್ರೆನ್ಸ್. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಅಂಡ್ ಶೇರ್ ಮಾಡಬಹುದು. ಜೊತೆಗೆ ಚಾನಲ್ ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.